ಓಂ ಶಾಂತಿ. ಈ ಶರೀರದ ಹೆಸರು ಬಿ.ಕೆ. ಲಕ್ಷ್ಮಿ. ನಾನು ಜ್ಞಾನಕ್ಕೆ ಬಂದು 18 ವರ್ಷಗಳ ಆಯ್ತು. ಪರಮಾತ್ಮ ದುಃಖಾರ್ಥ ಸುಖಕರ್ತ ಅಂತ ಹೇಳ್ತಾರೆ. ಅದು ನನ್ನ ಪಾಲಿಗೆ ನಿಜವಾಗ್ಲೂ ಸತ್ಯವಾಗಿದೆ. ಏಕೆಂದರೆ ನಾನು ಒಂದಿನ ತುಂಬ ದುಃಖದಲ್ಲಿದ್ದು ಈ ದಿನ ನನ್ನ ಜೀವನವನ್ನು ನಾನು ಕಳ್ಕೋಬೇಕು, ಎಂಡ್ ಮಾಡ್ಕೋಬೇಕು ಅಂತ ನಾನು ಬಹಳ ನಿರ್ಧಾರ ಮಾಡಿ ಹೋಗ್ತಾ ಇದ್ದೆ. ಆ ದಿನ ನನಗೆ ಮಗಳನ್ನ ಮಾತಾಡಿಸ್ಕೊಂಡು ಹೋಗು ಅಂತ ಯಾರೋ ಹೇಳಿ ಕರ್ಕೊಂಡು ಹೋದಂಗಾಯ್ತು. ಆವಾಗ ನಾನು ಆ ಶಾಲೆಗೆ ಹೋಗಿ ನನ್ನ ಮಗಳು ಓದ್ತಿದ್ಲಲ್ಲ ಆ ಶಾಲೆಯಲ್ಲಿ ಮಗಳನ್ನ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ. ಆಗ मैं 18 साल से बाबा के ज्ञान पर चल रही हूँ। बाबा का महिमा है दुख हरता सुख करता। वो हमारे लिए 100% मेरे लिए सच है। मैं लौकिक जीवन में बहुत दुखी थी और मैंने सोच लिया था मैं सुसाइड करूँ, इस जीवन को एंड कर लूँ। मैं चली ही गई थी और बीच में एक आवाज़ सुनाई दिया, मेरी बच्ची आपकी बच्ची के साथ एक बार बात करके चले जाओ। तो मैं उस अंदर की आवाज़ को सुनते हुए मेरी बच्ची जहाँ पढ़ती थी उस स्कूल में गई। ನನ್ನ ಮಗಳು LKG ಓದ್ತಾ ಇದ್ಲು. ಆಗ ಆ ಮಗುನ ಮಾತಾಡಿಸ್ಕೊಂಡು ನಾನು ಬರ್ತಾ ಇದ್ದೆ. ಆ ದಾರಿಯಲ್ಲಿ ಬರುವಾಗ ದಾರಿಲೂ ಕೂಡ ನಾನು ಉದ್ದಕ್ಕೂ ಅಳ್ತಾ ಬರ್ತಾ ಇದ್ದೆ. ಆಗ ನಾನು ತಲೆ ಎತ್ತಿ ನೋಡಿದಾಗ ಆ ಮಹಡಿಯ ಮೇಲ್ಗಡೆ ಒಂದು ಕೆಂಪು ಬಣ್ಣದ ಆ ಲೈಟ್ ನನ್ನನ್ನು ತುಂಬ ಆಕರ್ಷಣೆ ಮಾಡ್ತು. ಆಗ ಇದೇನಿದು, ನಾನು ಎಲ್ಲೂ ನೋಡೇ ಇಲ್ವಲ್ಲ, ಈ ರೀತಿ ಕೆಂಪು ಬಣ್ಣದ ದೀಪ ಉರಿತಾ ಇದೆಯಲ್ಲ, ನನಗೆ ತುಂಬ ಏನೋ ಆಕರ್ಷಣೆ ಅನಿಸ್ತಾ ಇದೆಯಲ್ಲ, ಕರಿತಾ ಇದೆಯಲ್ಲ ಅಂತ ಅನಿಸ್ತು. ಆಗ ನಾನೇ ಹೋದೆ ಡೈರೆಕ್ಟಾಗಿ. मेरे बच्चे के साथ बात करके वापस आ रही थी मैं रास्ते में, जब वो एक मड़ी के बिल्डिंग में एक फर्स्ट फ्लोर में बाबा का घर था। उसमें बाबा का डूम बाहर ही लगाया हुआ था, रेड लाइट चल रहा था। मैं देख के आश्चर्य हो गई, ऐसा लाइट मैंने कभी देखा ही नहीं है, ये कौन सा लाइट है और तो ये कौन सा जगह है, सोच के मैं ही अंदर गई। ಆಗ ಅಲ್ಲಿದ್ದಂಥ ಅಕ್ಕ ಬಂದು, ಯಾರು ಬಂದಿದ್ದೀರಿ, ಬನ್ನಿ, ಯಾರು ಅಳ್ತಾ ಇರೋದು ಅಂತ ಕರೆದ್ರು. ನನ್ನನ್ನು ಕರ್ಕೊಂಡೋಗಿ ಕೂರಿಸಿದ್ರು. ಅಲ್ಲಿ ಬಾಬಾ ರೂಮ್ ಅಂತ ಇದೆ ಅಂತ ಗೊತ್ತಾಯಿತು. ಆ ಬಾಬಾ ರೂಮಲ್ಲಿ ಕೂರಿಸಿ ನನಗೆ ಸಮಾಧಾನ ಮಾಡಿ ನೀರು ಕೊಟ್ಟರು. ಆಗ ದುಃಖ ತುಂಬ ಜಾಸ್ತಿ ಆಯಿತು. जब मैं फर्स्ट फ्लोर में गई, दरवाजे पर खड़ी और मैं रो ही रही थी। अंदर से दीदी ने बताया, कौन आया है, कौन रो रहे हो, आप अंदर आओ बोल के बुलाया। मुझे बाबा के कमरे में बिठाया, पीने के लिए पानी भी दिया। तब मेरा दुख और भी बढ़ गया। ಮಾರನೇ ದಿನದಿಂದ ಕೋರ್ಸ್ ತಗೊಳ್ಳಿ ಅಂತ ಹೇಳಿದ್ರು. ಕೋರ್ಸ್ ತಗೊಂಡೆ. ಮತ್ತು ಆ ಕೋರ್ಸ್ ತಗೊಂಡಿದ್ದಾಗಿಂದನೂ ಕೂಡ ನಾನು ಒಂದು ದಿನವೂ ಕ್ಲಾಸ್ ಮಿಸ್ ಮಾಡ್ತಿರಲಿಲ್ಲ. ಹಾಗೆ ಪರಮಾತ್ಮ ಏನು ಹೇಳ್ತಾರೋ ಆಜ್ಞಾಕಾರಿಯಾಗಿ ಆ ಭಗವಂತನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ನಾನು ನಡೀತಾ ಬಂದೆ. मैं तब से कल से कोर्स लेने के लिए कहा, मैं कोर्स लिया। उसके बाद मैं रेगुलर मुरली सुनती रही, धारणा करती रही और आज्ञाकारी होके मैं चलती रही, धारणा में चलती रही। ಆಗ ಮತ್ತೊಂದು ದಿನ ಬಾಬಾರವರ ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ನಾನು ಹಾಗೆ ಆಜ್ಞಾಕಾರಿಯಾಗಿ ನಡೀತಾ ಬಂದೆ. ಆದರೆ ನನ್ನ ಲೌಕಿಕ ಒಂದು ಕಾರಣಾಂತರದಿಂದ ಹಲವಾರು ಸಮಸ್ಯೆಗಳಿಂದ ನಾನು ಬಳಲ್ತಾ ಒಂದು ದಿನ ನಾನು ತುಂಬ ಪ್ರಜ್ಞೆ ಇಲ್ದೇ ಮನೇಲಿ ಬಿದ್ದೋಗಿದ್ದೆ. ಆಗ ನಮ್ಮ ಸೆಂಟ್ರನ್ನ ಎಲ್ಲ ಮಾತೆಯರು ಮತ್ತು ಅಕ್ಕ ಬಂದು ನನ್ನನ್ನು ಎದ್ದೇಳಿಸಿದ್ದಾರೆ. ನಂಗೆ ಗೊತ್ತೇ ಇರಲಿಲ್ಲ. मैं एक दिन मैं घर में बेहोश होके गिर गई थी। सेंटर के सारे माताएं और दीदी आके मुझे उठाया। मुझे ये बात पता ही नहीं था मैं बेहोश हूँ। ಆ ದಿನ ಗುರುವಾರ ಆಗಿತ್ತು. ಯಾಕೆ ಇವರು ಲಕ್ಷ್ಮಿ ಅಕ್ಕ ಬಂದೇ ಇಲ್ವಲ್ಲ, ಯಾವತ್ತೂ ಅವ್ರು ತಪ್ಪಿಸ್ಕೊಳ್ಳಲ್ವಲ್ಲ, ಮತ್ತು ಬಾಬಾ ಅವ್ರು ಭೋಗ ಇಲ್ಲದೆ ಇರೋದೇ ಇಲ್ವಲ್ಲ ಅಂತೇಳಿ ಅವ್ರಿಗೆ ಆಶ್ಚರ್ಯ ಆಗಿ ಮಾತೆಯರನ್ನ ಕರ್ಕೊಂಡು ನಮ್ಮ ಅಕ್ಕ ಬಂದಿದ್ದರು. ಆಗ ಅವ್ರು ಏನು ಮಾಡಿದ್ದಾರೆ ಅಂದರೆ ನನ್ನ ಎದ್ದೇಳಿಸಿ ಅವರೇ ಸ್ನಾನ ಮಾಡಿಸಿ ಗಚ್ಚಲ ಮನೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ನನಗೆ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿದ್ದಾರೆ. मैं बेहोश होके पड़ गई थी। मेरी दीदी को डाउट आया क्योंकि हर गुरुवार को लक्ष्मी माता तो आती ही है, बिना भोग वो रहती नहीं है, ऐसे कैसे आज नहीं आए बोल के 2-3 माताओं के साथ घर आई थी और मुझे उठाया, मुझे नहलाया, फिर मुझे हॉस्पिटल में लेके जाके एडमिट भी कराया। ICUನಲ್ಲಿ 5 ದಿನ ನಾನು ಅಡ್ಮಿಟ್ ಆಗಿದ್ದೆ. ಆಗ ಡಾಕ್ಟ್ರು ಕೂಡ ಹೇಳಿದ್ದಾರೆ ಏನಂತ ಅಂದರೆ, ನಮ್ಮ ಮನೆಯವರಿಂದ ಸಹಿ ತಗೊಂಡಿದ್ದಾರೆ, ಇವರು ಉಳಿಯೋದು ಕಷ್ಟ ಇದೆ, ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಸಹಿಯನ್ನು ತಗೊಂಡಿದ್ದಾರೆ.
मैं आईसीयू में 5 दिन एडमिट थी। घर वालों से सिग्नेचर ले लिया था, ये बच्चे की नहीं, कभी भी जा सकते हैं बोल के। घर वाले ने भी साइन करके दे दिया था। ಒಂದಿನ ನನಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಪ್ರಜ್ಞೆ ಬಂತು. ಆಗ ನಾನು ಬಾಬಾ ಅವ್ರ ಜೊತೆ ನಿಜವಾಗ್ಲೂ ತುಂಬ ಜಗಳ ಆಡಿದೆ ನಾನು. ಬಾಬಾ, ನಾನು ಯಾಕೆ ಇಷ್ಟೊಂದು ನಾನು ದುಃಖ ಪಡ್ತಾ ಇದ್ದೀನಿ ಬಾಬಾ? ನಿಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೀತಾ ಇದ್ದೀನಿ ಅಲ್ವಾ? ನಿಮ್ಮ ಆಜ್ಞಾಕಾರಿ ಮಗು ಅಲ್ವಾ? ನಿಮ್ಮ ಜೊತೆ ನಾನು ಸತ್ಯ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದೀನಿ ಅಲ್ವಾ ಬಾಬಾ? ಪ್ಲೀಸ್ ನನ್ನನ್ನು ಉಳಿಸ್ಕೊಳ್ಳಿ, ನಿಮ್ಮ ಒಂದು ಸೇವೆಗೋಸ್ಕರ ಉಳಿಸ್ಕೊಳ್ಳಿ ಬಾಬಾ. जब मुझे 2-3 दिन के बाद होश आया, जब मैं बाबा की याद में थी और बाबा के साथ झगड़ा करने लगी, क्योंकि मुझे बाबा के साथ बहुत घनिष्ठ संबंध था। हर चीज़ में मैं बाबा को यूज़ करती थी, तो बाबा के साथ झगड़ा किया। बाबा, मुझे इतना दुःख क्यों है? हाँ, आपको मुझे बचाना होगा, मुझे इस दुःख से निकालना होगा, मुझे सेवा करना है, सेवा के लिए मुझे बचा लीजिए। ಬಾಬಾ, ನಿಮ್ಮನ್ನ ಈ ಲೋಕದಲ್ಲಿ ನಾನು ಪ್ರತ್ಯಕ್ಷಪಡಿಸ್ಬೇಕು. ನಿಮ್ಮ ಸೇವೆಗೋಸ್ಕರ ಮಾತ್ರ ಈ ಶರೀರ ಮೀಸಲಾಗಿರುತ್ತೆ ಬಾಬಾ. ತನು, ಮನ, ಧನ ಸರ್ವಸ್ವವೂ ಕೂಡ ನಿಂದೆ ಬಾಬಾ. ನನ್ನನ್ನು ಉಳಿಸ್ಕೊಳ್ಳಿ ಅಂತೇಳಿ ಬಾಬಾರ ಹತ್ರ ನಾನು ಕೇಳ್ಕೊಂಡೆ. ಆಗ मैं ಬಾಬಾ बाबा से पूछा, देखिए बाबा, ये जो शरीर है आपके सेवा के लिए ही निमित्त रहेगा, समर्पित रहेगा, और आपको इस दुनिया में प्रत्यक्ष करना ही है। उस सेवा में ही मैं लगी रहूँगी, तो इसलिए आप मुझे बचा लीजिए। ಬಾಬಾರವರು ಈಗ ನನ್ನಿಂದ ಸೇವೆ ತಗೊಳ್ತಾ ಇದ್ದಾರೆ. ನಂಗೆ ಭಾಳ ಖುಷಿ ಆಗ್ತಾ ಇದೆ. ಅವರನ್ನು ಈ ಜಗತ್ತಿನಲ್ಲಿ ಪ್ರತ್ಯಕ್ಷಪಡಿಸೋದಕ್ಕೆ ನಾವು ಹೊರಟಿದ್ದೀನಿ. ಬಾಬಾರವ್ರನ್ನ ನಾನು ಎಲ್ಲೆಲ್ಲೂ ಕೂಡ ಭಾಳ ಪ್ರೀತಿಯಿಂದ ನನ್ನ ಜೊತೆಯಲ್ಲೇ ಸಾಥಿಯಾಗೇ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ದರಿಂದ ನನ್ನ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾ ಇದೆ. ಬಾಬಾ ನನ್ನನ್ನು ಚೆನ್ನಾಗಿ ಮುಂದುವರಿಸ್ತಾ ಇದ್ದಾರೆ. तो जैसे मैंने बाबा को प्रॉमिस किया था, वैसे ही मैं बाबा के सेवा में ही लगी हूँ हर समय, और बाबा भी मेरे से सेवा ले ही रहा है, और मुझे इस बात की खुशी है। इस देह और धन सब कुछ बाबा के सेवा में ही हमेशा सफल रहा है। मैं बहुत खुश हूँ। ಈಗ ನಾನು ಪ್ರತಿದಿನನೂ ಕೂಡ ಒಬ್ಬರಲ್ಲ ಒಬ್ಬರಿಗೆ ಪ್ರತಿದಿನನೂ ನಾನು ಬಾಬಾರವರ ಸಂದೇಶವನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ನನ್ನ ಜೀವನ ಧನ್ಯ ಆಯಿತು, ಸಫಲ ಆಯಿತು. ಅದರಿಂದ ಬಾಬಾರವರಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಓಂ ಶಾಂತಿ. ಎಲ್ಲರಿಗೂ ಕೂಡ ಧನ್ಯವಾದ. बाबा ने मुझे बचाया, और जो प्रॉमिस मैंने बाबा को किया था उसी हिसाब से मैं हर रोज़ मैं बाबा का संदेश कोई ना कोई एक को देती ही हूँ, और दिए बिना मैं रहती नहीं हूँ। और बाबा को ऐसे मेरा सफल जीवन बनाने के लिए कोटि कोटि धन्यवाद। ओम शांति।